ಸಿದ್ಧಾರ್ಥ ಈಗ ಬಂದೇನಪ್ಪ? ಮಳಿ ಜೋರು ಹತ್ತದ ಬಿಡಪ್ಪ ಹೊರಗೆ. ಹ್ಞೂ ಅವ್ವ, ಈಗ ಬಂದು ನೋಡು ಮಳೆ ಜೋರು ಹಿಡ್ದೈತಿ. ಅದಕ್ಕೆ ಥಂಡಿ ಹತ್ತಂಗೆ ಆಗ್ಬಿಟ್ಟೈತಿ. ಈಕಿಗೆ ರಂಗಿಗೆ ಹೇಳಿ ಒಂದು ಕಪ್ ಚಾರ ಕಾಪಿ ಎಲ್ಲ ಮಾಡಿಸ್ತೀನಿ ಬಿ. ಅಯ್ಯಪ್ಪ ಅದಕ್ಕೇನಂತ ಹೇಳ್ತನಕಪ್ಪ. ರಂಗಿ ಅಲ್ಲ ಶಶಿ, ರಂಗಿಲ್ಲದ್ಲ ಆಕಿನ ಕರೆದ್ರೆ ನೀ ಬಂದಿ? ಯವ ಅಕ್ಕೆಲ್ಲದ ಮನ್ಯಾಗ? ಆಕಿ ಆಗ ಊರಿಗೆ ಹೋದ್ಲ. ಊರಿಗೆ? ಓ ಹೌದಲ್ಲ, ಆಕಿ ಅವ್ರದ್ದು ಫಂಕ್ಷನ್ ಐತಂದಿದ್ಲು. ನಿಮ್ಮ ಅಣ್ಣಗೆ ಒಂದು ಕಪ್ ಟೀಯರ ಕಾಪಿ ಇರಬೇಕಂತ ನಾನು ಮಾಡ್ಕೊಂಬರ್ತೀನಿ ತಡಿ ಹಂಗಾರ. ಅಯ್ಯೋ ಯವ ನೀ ಯಾಕೆ? ನಾನು ಹಾಕಿನ ತಡಿಬೆ, ನಾನು ಮಾಡ್ಕೊಂಬರ್ತೀನಿ ಅಂತ. ಓಹೋ ಅಮ್ಮಾರು ನಿಮಗೆ ಟೀ ಕಾಪಿ ಬೇರೆ ಮಾಡಕ್ಕೆ ಬರ್ತೈತಾ? ಕುಡ್ದವ್ರು ಉಳಿಬೋದಾ ಅಥವಾ ಗೇಟ್ ಪಾಸ? ಇವ ನೋಡ್ಬೆ ಹೆಂಗೆ ಮಾಡ್ತಾನೆ. ಶಶಿ ಅವನ ಬುದ್ಧಿ ನಿನಗೆ ಗೊತ್ತೈತಲ್ವ, ಅವ ಹಂಗೆ ಕಾಡಿಸ್ತಿರ್ತಾನೆ. ಹಂಗೆ ಮತ್ತು ಕಾಡ್ಸೋದು ಆಯ್ತು, ನೀನೇ ಮಾಡ್ಕೊಂಡು ಬಾ. ನೀನು ಇನ್ನೊಂದಷ್ಟು ದಿವಸಕ್ಕೆ ಅತ್ತಿ ಮನೆಗೆ ಹೋಗಾಕಿವ, ಎಲ್ಲ ಅಡುಗೆ ಕಲ್ಕೋಬೇಕು. ಮತ್ತು ಅಲ್ಲಿ ಹೋದ ತಕ್ಷಣ ಅದನ್ನ ಮಾಡಿ ಇದನ್ನ ಮಾಡಂದ್ರೆ ಬರಲ್ಲ ಅಂತ ಹೇಳ್ತೀನಿ. ಅದಕ್ಕೆ ನೀನು ಹೋಗಿ ಒಂದು ಕಪ್ ಚಾರ ಟೀರ ಮಾಡ್ಕೊಂಬರಕ್ಕೆ ಹೋಗಿ. ಏನೋ ಮಿಸ್ ಹೊಡಾತೈತಿ. ನಮ್ಮ ಸಸಿ ಅವರು ಏನೋ ಅಪ್ಲಿಕೇಶನ್ ಹಾಕತ್ತಾರ ನನ್ನ ಕಡೆ. ಅದಕ್ಕೆ ಮಸ್ಕ ಹೊಡ್ಯಾಕ ಟೀನ ಮಾಡ್ಕೊಂಬರಕ್ಕೆ ಹೋಗಿದ್ದೀಗ. ಹಿಂಗೆ ಮಾಡಕ್ಕಿಂತ ಕಾಡಿಸ್ತೀನಿ ನೋಡ್ಲ ಆತಾಗ. ತೆಗಿಬೇ ತಗ. ನಾನು ಒಡ ಹುಟ್ಟಿದ ಹೆಂಗೆ ಅಕ್ಕಿ ಹೆಂಗೆ ಅಂತೇಳಿ ನನಗೆ ಗೊತ್ತಿಲ್ಲ. ಈಟಿದ್ದಂತ ನೋಡ್ಕೊತ ಬಂದಾನ ಆಕಿ ಹೆಂಗೆ ಎದಕ್ಕೆ ಏನು ಬೇಕಾಗಿ ಹೆಂಗೆ ಮಾತಾಡ್ತಾಳೆ ಏನು ತಾನ ನನಗೆ ಗೊತ್ತೈತಿ. ಅದಕ್ಕೆ ನೋಡೋಣ ಈಗ ಬಂದು ಟೀ ಕೊಟ್ಟು ಏನರ ಒಂದು ಅಪ್ಲಿಕೇಶನ್ ಹಾಕಿ ಹೋಗ್ಕಾಳ. ಓ ಭಾವ ಬಂದ್ರಿ? ಹಾಂ, ಆಫೀಸ್ ಟೈಮ್ ಮುಗೀತಲ್ಲ ಬನ್ನಿ. ಯಾಕೆ ಪಲ್ಲವಿ, ಯಾಕೆ ಹಿಂಗೆ ಕೇಳತ್ತಿ? ಇಲ್ರಿ ಹಾಗೇನಿಲ್ಲ. ಅದು ಏನಂದ್ರೆ ಇವ್ರು ಫೋನ್ ಹಚ್ಚಿದ್ರು ನನಗೀಗ. ಹಾಂ, ಅದು ಏನೋ ಫೈಲ್ ಇಟ್ಟಿದ್ರಂತೆ, ಡಿಕ್ಲರೇಷನ್ ಫೈಲು ಮೂವ್ ಮಾಡಲಿಕ್ಕೆ. ಸಿಗ್ನೇಚರ್ ಆತ ಇಲ್ಲ ಅಂತ ಅಣ್ಣ ಸ್ವಲ್ಪ ಕೇಳಿ ಇನ್ಫಾರ್ಮ್ ಮಾಡು ಮನೆಗೆ ಬಂದಿದ್ದೀರಾ ಅಂತಂದ್ರೆ, ಅದಕ್ಕೆ ನಿಮ್ಮನ್ನು ಕೇಳಬೇಕಂತ. ಓಹೋ, ಈಗಿದ ಇರಬೇಕೆ ಕೆಲಸ. ಆಗಲಿ ಈಗ ಯಾಕೆಲ್ಲ ಬಾಯ್ಬಿಡುದು. ಪಲ್ವಿ, ಅದು ಫೈಲು ಸಿಗ್ನೇಚರ್ ಆಗೈತಿ, ಆಫೀಸ್ನಾಗ ಐತಿ. ನಾಳೆ ಕಲೆಕ್ಟ್ ಮಾಡಂತ ಹೇಳಿ ನಿನ್ನ ಗಂಡಗೆ. ಭಾವ ಸಿಗ್ನೇಚರ್ ಮಾಡಿದ್ರೆ ಆಯ್ತು ರೀ, ನಾ ಹೇಳ್ತೇನೆ ಅವ್ರಿಗೆ. ನಾಳೆ ಯಾಕೆ ಇವತ್ತು ಕಲೆಕ್ಟ್ ಮಾಡಂತ ಹೇಳ್ತೇನೆ. ಇವತ್ತಕ್ಕ ಅಷ್ಟೇ ಅರ್ಜೆಂಟ್ ಐತಿ ಆ ಫೈಲ್ ನಿನಗೆ? ಹಾಂ ಹಂಗಲ್ರಿ, ಫೈಲ್ದು ಏನೂ ಅರ್ಜೆಂಟ್ ಇಲ್ಲ. ಇವ್ರು ಕೇಳಂದಿದ್ದು ಕೇಳಿದೆ ಅಷ್ಟೇಪ್ಪ. ನಾ ಯಾಕೆ ಫೈಲ್ ಇರ್ತಿಲ್ಲ, ತಲೆ ಕೆಡಿಸ್ಕೊಳ್ಳಿ. ಅಂದಂಗೆ ನೀ ಯಾಕೆ ಇವತ್ತು ಆಫೀಸಿಗೆ ಬರಲಿಲ್ಲ? ಅದು ಸ್ವಲ್ಪ ಹುಷಾರಿರಲಿಲ್ಲ ಭಾವ ನಂಗೆ ಇವತ್ತು, ಅದಕ್ಕೆ ಬರಲಿಲ್ಲ. ನಾಳೆ ಬರ್ತೀನಿ ರೀ ಆಫೀಸಿಗೆ. ಸರಿ, ನಾಳೆ ನೀನೇ ಆಫೀಸಿಗೆ ಬಾ. ನಾನು ಚೇಂಬರ್ ಒಳಗೆ ನಿನ್ನ ಫೈಲ್ ಐತಲ್ಲ ಸಿಗ್ನೇಚರ್ ಮಾಡೋಕ್ಕಂತ ಇಟ್ಟಿದ್ದೆ, ನೀನೇ ಕಲೆಕ್ಟ್ ಮಾಡಿ. ಅಯ್ಯೋ ಭಾವ ರೀ, ನೀವು ಹೇಳೋದು ಹೆಚ್ಚ ನಾನು ತೊಗೊಳೋದು ಹೆಚ್ಚ, ನಾನೇ ಕಲೆಕ್ಟ್ ಮಾಡ್ತೀನಿ ತಗೋರಿ. ಸರಿ, ಓಕೆ. ಆಯ್ತಾ ನಿಮ್ದೆಲ್ಲಾರದು? ಅನ್ನ ತಗೋ ನೋಡ್ರಿ, ನಾ ಫಸ್ಟ್ ಟೈಮ್ ಬಿಸಿ ಬಿಸಿ ಕಾಫಿ ಮಾಡಿ ನಿನಗೋಸ್ಕರ ಅಂದೆ, ಕುಡ್ದ ಹೆಂಗೈತಿ ಅಂತ ಹೇಳಿ. ಏಡು ಕುಂಡಲವಾಡ ಗೋವಿಂದ ಗೋವಿಂದ. ಅಣ್ಣ ನೋಡೋಣ ಸಿದ್ಧಾಂತ್. ಮತ್ತಿನ್ನೇನ ಫಸ್ಟ್ ಟೈಮ್ ಕಾಫಿ ಮಾಡ್ಯಾಳಂತ. ಅಲ್ಲ, ಕಾಫಿ ಮಾಡಕ್ಕೆ ಬರ್ತೈತಾ ಇನ್ನು ಯೂಟ್ಯೂಬ್ ನೋಡಿ ಮಾಡಿದೆ? ಅಯ್ಯೋ ಕಾಫಿ ಮಾಡಕ್ಕೆ ಬರಂಗಿಲ್ಲ, ನಾ ಅದನ್ನ ಯೂಟ್ಯೂಬ್ನಲ್ಲಿ ಮಾಡ್ಬೇಕಣ್ಣ. ಹಾಗೇನಿಲ್ಲ, ಬರ್ತೈತಿ ಅಣ್ಣ. ನೀ ಕುಡ್ತೀಯ ಅಣ್ಣ, ಅವನು ಬಿಡು. ತಗೋ. ವಾಹ್ ಮಸ್ತಾಗಿದೆ ನೋಡಿ ಶಶಿ ಕಾಫಿ. ಇದುವರೆಗೂ ಇಂಥ ಕಾಫಿ ಕುಡ್ದೇ ಇಲ್ಲ, ಅಷ್ಟು ಚಲೋ ಆಗೈತೆ. ಅಯ್ಯೋ ಹೌದಣ್ಣ? ಅಯ್ಯೋ ನಾ ಟೇಸ್ಟ್ ಮಾಡಿಲ್ಲ, ಕೊಡಿ ನಾ ಹೆಂಗೈತೆ ನೋಡ್ತೀನಿ. ಅಯ್ಯೋ ನೀ ಯಾಕ, ನಾನು ಫುಲ್ ಕುಡ್ದು ಮುಗಿಸ್ಬೇಕಿದ್ದೀನಿ, ಅಷ್ಟು ಚಲೋ ಆಗೈತಿ. ಅಯ್ಯೋ ನೀ ಇಷ್ಟ ಆತಿ ಅಂದ್ರೆ ನಾ ಕುಡ್ದು ನೋಡ್ಬೇಕಾದ್ರೆ ಕುಡಿಲ್ಲ. ಅಯ್ಯೋ ಬೇಡಮ್ಮ, ನೀ ಸುಮ್ಮನೆ. ಛೀ, ಎಷ್ಟು ಹೊಲಸಾಗಿದೆ ಕಾಫಿ. ಚಿಚಿ ಅಣ್ಣ, ನೀ ಕಾಫಿಗೆ ಎಷ್ಟು ಚಲೋ ಐತೆ ಅಂತ ಹೇಳಿ ಕುಡ್ದು, ಯಾಕೆ ಸುಳ್ಳು ಹೇಳಿದಿ? ನಾವು ಒಂಚೂರು ಸಕ್ಕರೆ ಇಲ್ಲ, ಕಹಿ ಅಂದ್ರೆ ಕಹಿ ಆಗಿಬಿಟ್ಟೈತಿ. ಅಯ್ಯೋ ಶಶಿ, ಫಸ್ಟ್ ಟೈಮ್ ನಿಮ್ಮ ಅಣ್ಣಗೋಸ್ಕರ ಕಾಫಿ ಮಾಡ್ಕೊಂಬಂದು ನಾ ಯಾಕೆ ಚಲೋ ಇಲ್ಲ ಅಂತ ಹೇಳಿ ನಿನ್ನ ಮನಸ್ಸು ಕೆಡಿಸ್ಬೇಕು ಹೇಳು? ಅಂದ್ರೂ ಫಸ್ಟ್ ಟೈಮ್ ಅಲ್ಲ, ಹಿಂಗಾಗೈತಿ. ಬರ್ತಾ ಚಲೋ ಆಗ್ತೈತಿ.
ಈಗ ಅದು ನನಗಂತೂ ಚಲೋ ಅನ್ನಿಸ್ತು. ಹೋಗೋಣ. ನಿಮ್ಮ ಅಣ್ಣ ತಂಗಿ ಬಾಂಧವ್ಯನ ಎರಡು ಕನ್ಸಾಲಲ್ಲ ನೋಡಕ್ಕೆ ಖುಷಿ ಆಯ್ತು. ನಾ ಇಲ್ಲದ ಕಾಲಕ್ಕೂ ಹಿಂಗೆ ಹೊಂದ್ಕೊಂಡು ಹೋಗ್ರಿಪ್ಪ. ನಿಮ್ಮ ತಂಗಿನ ಕರೆಸಿ ಕಳಿಸ್ತು ಎಲ್ಲ ಚಂದಾಗೆ ಮಾಡ್ರಿ ಅಷ್ಟೇ. ಸಿದ್ಧಾರ್ಥ, ನಾನು ನಿನಗೆ ಕಾಫಿ ಮಾಡ್ಕೊಂಬರ್ತೀನಿ ಗಪ್ಪ. ಹ್ಞೂ ಬೇ ಆಯ್ತು. ಸರಿ ನಾನು ಫ್ರೆಶ್ ಆಗ ನಿನ್ನ ಜೊತೆ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡೋದೈತಿ. ಅನ್ಕೊಂಡೆ ನಾ ಹೇಳಿಲ್ಲ ನನಗೆ ಆಗಲೇ ಏನೋ ಇಂಪಾರ್ಟೆಂಟ್ ಸ್ಕೆಚ್ ಇರ್ತದಕ್ಕಿದ, ಅದಕ್ಕೆ ಕಾಫಿ ಮಾಡ್ಕೊಂಡು ಮಸ್ಕ ಹೊಡ್ಯಾಕೆ ನೋಡಿದ್ಲಿಕ್ಕಿ. ನಾನು ನೋಡೋಣ, ಪ್ರತಿ ಸಲ ಹಿಂಗೆ ಮಾಡ್ತಾನಿವ. ನೀವಿಬ್ಬರು ಸಾಕು ಮಾಡ್ತೀರಾ? ಆಯ್ತು, ಏನದು ಇಂಪಾರ್ಟೆಂಟ್ ವಿಷಯ ಮಾತಾಡುವಂತಿ ರೂಮ್ಗೆ ಬಾ. ನಾನು ಹೋಗಿ ಫ್ರೆಶ್ ಆಗ್ತೀನಿ. ಮಳೆ ಬೆಳಗ್ಗೆ ಬಂದೆಲ್ಲ ಎಲ್ಲ ಶೂ ಎಲ್ಲ ತೊಯ್ದು ಹೋಗ್ಯಾವ, ಸಾಕ್ಸ್ ಎಲ್ಲ, ಅದಕ್ಕೆ ಚೇಂಜ್ ಮಾಡ್ತೀನಿ. ಬಾನಿ ಎಲ್ಲ ರೂಮಿಗೆ ಮಾತಾಡೋಣ ಅಂತ. ಆಯ್ತು ತಗೋಪ್ಪ. ಅತ್ತ ನಾನು ಅಲ್ಲೇ ಕಾಫಿ ಮಾಡ್ಕೊಂಬರ್ತೀನಿ ತಗೋ. ಹ್ಞೂ ಬೇ ಆಯಿತು. ಏನದು ಅಂಥ ಇಂಪಾರ್ಟೆಂಟ್ ವಿಷಯ? ಹೇಳ್ತೀನಿ ಸಮಾಧಾನ ಇರಪ್ಪ ಅಂದಿಟ್ಟ. ಪೂಜಾ ಎಷ್ಟು ಒಳ್ಳೆ ಕೆಲಸ ಮಾಡಿದ್ಲಲ್ಲ. ಆ ಫೈಲ್ ಒಳಗೆ ಏನಾಯ್ತು ಇಲ್ಲ ಅಂತ ನೋಡಿದ್ರೆ ಸಿಗ್ನೇಚರ್ ಮಾಡಿಬಿಡ್ತಿದ್ದೆ. ಇದ್ರೊಳಗೆ ಏನೈತಿ ಅಂತ ನೋಡಿ ನನಗೆ ಹೇಳೋಂಗಾತು. ಅಲ್ಲ, ಪಲ್ಲವಿ ರಮೇಶ್ ಇಷ್ಟು ಕೆಟ್ಟೋರ? ಅವ್ರೇನಾದರೂ ದುರುದ್ದೇಶ ಇಟ್ಕೊಂಡು ಸಾಲದ ಪೇಪರ್ ನಮ್ಮ ಕಡೆ ಸಿಗ್ನೇಚರ್ ಮಾಡ್ಸೋಕೆ ಹೋದ್ರೆ, ಅಥವಾ ನಿಜವಾಗ್ಲೂ ICICI ಬ್ಯಾಂಕಿಂದ ನಮ್ಮ ಕಂಪ್ನಿಗೆ 10 ಲಕ್ಷ ರೂಪಾಯಿ ರಿಕ್ವೈರ್ಮೆಂಟ್ ಐತೆ ಅಂತ ಮಾಡಿದ್ರೆ ಈ ಕೆಲಸನ ಏನನ್ನೋದು ತಿಳಿಯವತ್ತು. ನೋಡೋಣ, ಅವ್ರ ಬಾಯಿಂದನ ಹೊರಬಿಡಿಸ್ಬೇಕು. ಯಾಕೆ ಈ ಕೆಲಸ ಮಾಡಿದ್ರು, ಆ ಫೈಲ್ ನನ್ನ ಕಡೆನೇ ಯಾಕೆ ತಂದರು ಸಿಗ್ನೇಚರ್ ಮಾಡ್ಸೋಕೆ ಅಂತೇಳಿ. ಅಲ್ಲ, ಅಷ್ಟು ಒಳ್ಳೆ ಉದ್ದೇಶ ಇದ್ದಿದ್ರೆ ನಿಜ ಹೇಳಿ ಸೈನ್ ಮಾಡಿಸ್ಕೋಬೋದಿತ್ತಲ್ಲ. 10 ಲಕ್ಷದ ಸಾಲದ ಕೊಟೇಶನ್ನು ಡಿಕ್ಲರೇಷನ್ ಫೈಲ್ ಅಂತ ಹೇಳಿ ಸೈನ್ ಮಾಡಿಸ್ಕೋ ಅವಶ್ಯಕತೆ ಏನಿತ್ತು ಅಂತ. ಸಿದ್ಧಾರ್ಥ್, ನೀ ಭಾಳ ಹುಷಾರಾಗಿರ್ಬೇಕು. ನಿನಗೆ ಗೊತ್ತಿಲ್ಲದೆ ನಿನ್ನ ಮನ್ಯಾಗ ಏನೋ ನಡೆಯಕತ್ತೈತಿ. ಸೊ ಬಿ ಕೇರ್ಫುಲ್. ಪೂಜಾ ಎಷ್ಟು ಒಳ್ಳೆ ಹುಡುಗಿ ಅಲ್ಲ. ಆಕಿನಿಂದ ನನಗೆಲ್ಲ ಹೆಲ್ಪ್ ಆಗೈತಿ. ಪಾಪ ನಾನು ಆಕಿಗೆ ಗಾಡಿ ಹಾಸ್ಬಿಟ್ಟೆ ಸ್ಟಾರ್ಟಿಂಗ್. ಸಾರಿ ಕೇಳಿದ್ನಲ್ಲ. ಅಂದರೂ ಅದೇ ಟೈಮ್ ಒಳಗೆ ಕೇಳಿದ್ರೆ ಆಕಿ ಪಾವನೆ ಒಳಗೆ ಒಂದು ಸ್ವಲ್ಪ ಒಳ್ಳೆ ಅನಿಸ್ತಿದ್ನೋ ಏನು. ನೋಡು, ಒಂದು ಕಾಫಿ ಕೊಡಕ್ಕೆ ಸಹಿತ ನನ್ನ ಜೊತೆ ಬರ್ಬೇಕಾದ್ರೆ ಹಿಂದೆ ಮುಂದೆ ನೋಡಿದ್ಲಕ್ಕಿ. ಎಷ್ಟು ಒಳ್ಳೆ ಹುಡುಗಿ ಇರ್ಬಾರ್ದಲ್ಲ ಆಕಿ. ಇದ್ರ ಅಂತ ಹುಡುಗಿ ಇರ್ಬೇಕಲ್ಲ. ಸಿದ್ಧಾರ್ಥ ಅವರೇ, ಟೀ. ಪೂಜಾ, ಹಲೋ, ನಾನ ಪೂಜಾ. ಟೀ ಬೇಕಂದ್ರಲ್ಲ, ತಗೋರಿ ಕುಡ್ರಿ. ಸಿದ್ಧಾರ್ಥ, ಏನು ನೋಡತ್ತಿಪ್ಪ? ಪೂಜಾ, ನೀನು ನಮ್ಮ ಮನೆಗೆ ಬಂದಿಯಾ ಇಷ್ಟೊತ್ನಾಗ? ಪೂಜಾನ? ಸಿದ್ಧಾರ್ಥ, ಏನಾತಪ್ಪ? ಅಯ್ಯೋ, ಟೀ ತಣ್ಣಗಾಕಿದ್ದು, ತಗೋರಿ ಕುಡ್ರಿ. ಯಾಕೆ ಸಿದ್ಧಾರ್ಥವ್ರೆ, ನಾ ಬಂದಿರೋದು ನಿಮ್ಗೆ ಇಷ್ಟ ಆಗಲಿಲ್ಲ? ನಾ ಹೋಗ್ಬಿಡ್ಲಿ ಹಂಗಾರೆ? ಅಯ್ಯೋ ಬೇಡ, ಅಯ್ಯೋ ಬೇಡ. ಅಯ್ಯೋ ಬೇಡ, ಏನು ಬೇಡಪ್ಪ? ಸಿದ್ಧಾರ್ಥ, ಏನಾಗ್ತಿರೀಗ? ನೀ ಯಾಕೆ ಹೋಗಿ ಪೂಜಾ? ನೀ ಇಲ್ಲೇ ಇರು. ನೀ ಇದ್ರೆ ನಂಗೆ ಇಷ್ಟ ಆಗೋದು. ಯಾ ಪೂಜಪ್ಪ, ನೀವೇನಿಲ್ಲ ತಾನು, ಏನು ಕನಸ್ಕನತಾನು? ಸಿದ್ಧಾರ್ಥ, ನಿನ್ನ ನೆನ್ಸ್ಕೊಳತ್ತಿದ್ದೆ. ನೀನ ಇಷ್ಟು ಬೇಗ ಕಣ್ಣು ಮುಂದೆ ಬಂದೆ. ಹೆಂಗೆ ಬಂದು? ಇಷ್ಟ ಆದವ್ರು ನೆನ್ಸ್ಕೊಂಡ್ರೆ ಕಣ್ಣು ಮುಂದೆ ಬರ್ತಾರಂತ. ಅದ ಪ್ರೀತಿಗಿರೋ ಶಕ್ತಿ. ಏನು ಪ್ರೀತಿನಾ? ಏನೋ ಆಗೈತೆ ಸಿದ್ಧಾರ್ಥ ನಿಂಗೆ. ಗಪ್ ಹಿಂಗಾದ್ರ ಬಗ್ಗೆ ಇರಂಗಿಲ್ಲ. ಏನರ ದಾಟಿ ಬಂದು ತುಳಿದು ಬಂದು ಪೂಜಾ ಅನ್ನತಾನಲ್ಲ ಇವ. ಪ್ರೀತಿ ಗೀತಿ ಏನೇನೋ ಅನ್ನತಾನ. ಏನಾಗೈತಿ ಸಿದ್ಧಾರ್ಥ ನಿಂಗೆ? ಪ್ರೀತಿ ಆದ್ರೆ ಹಂಗ ಅಂತ. ತಾವು ಪ್ರೀತಿಸ್ತಿರೋರು ಕಣ್ಣು ಮುಂದೆ, ನಿದ್ದೆ ಒಳಗೆ, ಕನಸು ಒಳಗೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಅವ್ರನ್ನ ನೋಡ್ದಂಗೆ ಆಕೈತಿ ಅಂತ. ಸೊ ನೀವು ಪ್ರೀತಿ ಒಳಗೆ ಬಿದ್ದಿರಲ್ಲ, ಅದಕ್ಕೆ ನೀವು ಅನ್ಸತೈತಿ. ನಾನು ಪ್ರೀತಿ ಒಳಗೆ? ಚಚ್ಚೆ, ನಾನ್ಸೆನ್ಸ್. ನೋಡಿ ಸಿದ್ಧಾರ್ಥ ಅವರೇ, ನಿಮಗೆ ನನ್ನ ಮೇಲೆ ಪ್ರೀತಿ ಆಗಿರೋದಂತೂ ನಿಜ. ಒಪ್ಕೋತೀರೋ ಇಲ್ಲ ಹೇಳಿ? ಐ ಲವ್ ಯು ಅಂತ. ಏನು ಐ ಲವ್ ಯುವಾ? ಅಬ್ಬಬ್ಬ, ಐ ಲವ್ ಯು ಬಾ. ಸಿದ್ಧಾರ್ಥ, ಏನೋ ಆಗೈತೆ ನನಗೆ.
ಪಕ್ಕ ನಿನಗೇನೋ ಆಗೈತಿ. ಸಿದ್ಧಾರ್ಥ ಎಲ್ಲದೀಪ ಸಿದ್ಧಾರ್ಥ? ಅವ್ವ ನೀನಾ? ಹ್ಞೂನಪ್ಪ ನಾನು. ನೀ ಇಷ್ಟೋ ತನಕ ಯಾರನ್ನ ಅನ್ಕೊಂಡಿದ್ದೆ? ಅಂದ್ರೆ ಆಗ್ಲಿಂದ ನನ್ನ ಜೊತೆ ಮಾತಾಡಿದ್ದು ನನ್ನ ಟೀ ಕೊಡಕ್ಕೆ ಬಂದಿದ್ದು ನೀನಾವ? ಹ್ಞೂ ನಾನು. ಆದ್ರೆ ನೀ ಯಾರೋ ಪೂಜಾ ಪೂಜಾ ಅನ್ನತ್ತಿದ್ದೆ. ಯಾವ ಪೂಜಾ? ಪೂಜಾನ? ಯಾವ ಪೂಜಾನ ಇಲ್ವಾ? ಯಾವ ಪೂಜಾ? ನಿಜ ಹೇಳಿ ಸಿದ್ಧಾರ್ಥ, ಯಾವ ಪೂಜಾ? ತಲೆ ಕೆಟ್ಟಿದ್ನವ ನಾ ಯಾಕೆ ಯಾವ ಪೂಜಾ ಗೀಜಾ ಅನ್ಲಿ? ಏನಿಲ್ಲ. ಯಾವುದೋ ಹೆಣ್ಣು ದೆವ್ವ ಬಂದು ಮೆಟ್ಕೊಂಡೈತಿ ಅನಿಸ್ತೈತಿ. ಅದಕ್ಕೆ ಎಲ್ಲಿ ನೋಡ್ರು ಪೂಜಾ ನೋಡ್ದಂಗೆ ಆಗತ್ತೈತಿ. ಯಾರು? ನಮ್ಮ ಬೀಗ್ರ ತಂಗಿ ಮಗಳದ ಅಲ್ಲ, ಗಿರಿಜಿ ಮಗಳ ಪೂಜಾ. ಆ ಪೂಜಾನಾ? ಚಿಚಿ ಅವ ಸಣ್ಣಕ್ಕೆ ಹುಡುಗಿ ಕಲಾತಾಳೆ. ನೀ ಏನೇನ್ರ ಅಂತ ಹೇಳ್ಬೇಡ. ಸರಿ ನಾ ಟೀ ಕುಡಿತೀನಿ, ಹೋಗಿ ನಂಗೆ ತಲೆ ಭಾಳ ಸುತ್ತಿ ನಾನು ಸ್ವಲ್ಪ ಮಕ್ಕೋತೀನಿ. ನೀ ಹೋಗಿ ಹೋಗಿ. ಏನೋ ಆಗೈತಿ ನಿನಗೆ, ಮಾಟ ಮಂತ್ರ ಆಗೈತಿ, ಪ್ರೀತಿ ಮಾಟ ಮಂತ್ರ. ನೋಡೋಣ ಎಷ್ಟು ದಿನ ನಮ್ಮಿಂದ ಮುಚ್ಚಿಡ್ತೀಯೋ ಅಂತ. ಆದಷ್ಟು ಲಘು ನನ್ನ ಮನೆಗೆ ಸಸಿ ಬರೋ ಕನಸು ನನಸಾಗ್ಲಪ್ಪ ದೇವ್ರೆ, ಅಷ್ಟೇ ಸಾಕು. ನೀ ಏನಾರ ಮಾಡು, ನನಗೊಂದು ಚಲೋ ಸಸಿ ತೊಗೊಂಬಪ್ಪ. ಯಾರನ್ನ ಮಾಡ್ಕೋತೀಯೋ ನನಗದು ಬೇಕಾಗಿಲ್ಲ, ಒಟ್ಟು ಒಳ್ಳೆ ಹುಡುಗಿ ಇದ್ರೆ ಸಾಕು. ಅವ್ವ ಇನ್ನು ಚೀರ್ಕೊಂತ ಹೋಗಕ್ಕೆ ಹಾಲ್ನಾಗೆಲ್ಲ ಇನ್ನು ಶಶಿ ಸಿದ್ಧಾಂತ ಎಲ್ಲ ಬಂದನ್ನು ಕಾಡಿಸ್ಬೇಕು ನೋಡಿನ. ಅದು ಕಾಲು ದೂರಿಲ್ಲ, ಕಾಡಿಸ್ಲಿ ಕಾಡಿಸ್ಲಿ. ಛೇ ನಮ್ಮ ಅವ್ವನ ಮುಂದೆ ಸಿಕ್ಕಾಕೊಂಡ್ಬಿಟ್ಟೆ. ಅಂದಾಗ ನಮ್ಮ ಅವ್ವ ನೋಡ್ರಿ ಪೂಜಾ ನೋಡಿದ್ರೆ ನನಗೆ ಯಾಕಾಯ್ತು? ನನಗೆ ಯಾಕೆ ಎಲ್ಲ ಕಡೆ ಪೂಜಾನ ಕಾಣಿಸಕತ್ತಾಳು? ಪೂಜಾನೇ ಯಾಕೆ ನನಗೆ ಇಷ್ಟ ಆಗತ್ತಾಳು? ಏನಾಗತ್ತಿ? ಒಂದ್ಸಲ ಪೂಜಾನ ಕಾಲ್ ಮಾಡಿ ಕೇಳ. ಚಿಚಿ ಬೇಡ, ಭಾಳ ಲೇಟ್ ಆಗೈತೆ. ಇಲ್ಲ ಒಂದ್ಸಲ ಕಾಲ್ ಮಾಡಿ ಮಾತಾಡ್ತೇನೆ. ಯಾಕೋ ಜೊತೆ ಮಾತಾಡ್ಬೇಕು ಅನ್ಸತ್ತೆ. ಮಾತಾಡೋಣ ಒಂದ್ಸಲ.